ಸೊ ಗೈಸ್ ಇವತ್ತು ಅಪ್ಪು ಸರ್ ಬರ್ಡೇ. ಸೊ ಗೈಸ್ ಎಲ್ಲರೂ ನನ್ನ ಕಮೆಂಟ್ಸಲ್ಲಿ ಹ್ಯಾಪಿ ಬರ್ಡೇ ಅಪ್ಪು ಸರ್ ಅಂತ ಎಲ್ಲರೂ ಕೂಡ ಮನ್ಸಾರೆಯಿಂದ ವಿಶ್ ಮಾಡಿ. ಗೈಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. 3-4 ದಿವಸದಿಂದ ನಾನು ವಿಡಿಯೋಸ್ ಹಾಕ್ತಾ ಇಲ್ಲ ಬಿಕಾಸ್ ನಾವು ಹೊನ್ನಾವರ ಮತ್ತು ಗೋಕರ್ಣ ಈ ಥರ ಟ್ರಿಪ್ ಮಾಡಿ ಮನೆಗೆ ಬಂದ್ವಿ. ಬಟ್ ಬಂದಿದ್ದ ದಿನವೇ ನನ್ನ ಮಗನಿಗೆ ಹುಷಾರಿರಲಿಲ್ಲ. ಸೊ ಅವನಿಗೆ ಹಾಸ್ಪಿಟ್ಲಿಗೆ ತೋರಿಸಿ, ಗೊತ್ತಲ್ಲ ಮಕ್ಕಳು ಸ್ವಲ್ಪ ಸುಧಾರಿಸ್ಬೇಕು ಆ್ಯಂಡ್ ಅವ್ರ ಜೊತೆನೇ ಇರಬೇಕು. ಊಟ ಮಾಡ್ತಾ ಇರಲಿಲ್ಲ ಆ್ಯಂಡ್ ಈಗ ಪರವಾಗಿಲ್ಲ, ಸ್ವಲ್ಪ ಸುಧಾರಿಸ್ಕೊಂಡಿದ್ದೇನೆ. ಆ್ಯಂಡ್ ನನಗೂ ಕೂಡ ಸ್ವಲ್ಪ ಗಂಟಲು ನೋವಿದೆ. ನಾಳೆ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತಿನ ದಿನ ಹೇಗೆ ಮಿಸ್ ಮಾಡ್ಕೊಳ್ಳೋದು ನೀವೇ ಹೇಳಿ? ಮಾರ್ಚ್ 17. ಸೊ ಮಿಸ್ ಮಾಡ್ಕೊಳ್ಳೋಕ್ಕಾಗತ್ತಾ? ಎಸ್, ಇವತ್ತು ಪುನೀತ್ ಸರ್ದು ಬರ್ಡೇ, ಅಪ್ಪು ಅವರದ್ದು ಬರ್ಡೇ. ಸೊ ನಾನು ಫಸ್ಟು ನನ್ನ ಯೂಟ್ಯೂಬ್ ಚಾನಲ್ ಲೈಕ್ ಈ ಥರ ವೀಡಿಯೋಸ್ ಮಾಡೋಣ ಅಂತ ಶುರು ಮಾಡಿ 1 ವರ್ಷ ಆಯಿತು ಗೈಸ್. ನಾನು ಫಸ್ಟ್ ವೀಡಿಯೋ ನೀವು ಹೋಗಿ ಬೇಕಾದ್ರೆ ಸ್ಕ್ರಾಲ್ ಮಾಡ್ಬೋದು. ನಾನು ವೀಡಿಯೋ ಹಾಕಿದ್ದೆ ಅಪ್ಪು ಸರ್ದು ಬರ್ಡೇ ದಿನವೇ ನಾನು ಹಾಕಿದ್ದೀನಿ. ಆ್ಯಂಡ್ ಅವತ್ತು ಹಾಕಿದಾಗ ನಾನು ಅಂದ್ಕೊಂಡಿದ್ದೆ, ಸೊ ನೆಕ್ಸ್ಟು ಅಪ್ಪು ಸರ್ದು ಬರ್ತ್ಡೇ ಅಷ್ಟರಲ್ಲಿ ಮಾನಿಟೈಸೇಷನ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಗಾಡ್ ಹಂಗೆ ಆಯಿತು ಗೈಸ್. ನಿಜವಾಗ್ಲೂ ಮಾನಿಟೈಸೇಷನ್ ಕೂಡ ನಂದು ಆಯಿತು. ಆ್ಯಂಡ್ ಆ್ಯಡ್ಸೆನ್ಸ್ ಇನ್ನೆಲ್ಲ ಬಂತು, ಎಲ್ಲ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಈಗ ಸ್ಯಾಲ್ರಿ ದುಡ್ಡು ಬರೋದೇ ಬಾಕಿ ಇದೆ. ಸೊ ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಎಸ್, ಏನು ಹೇಳೋದು ಅಪ್ಪು ಸರ್ ಬಗ್ಗೆ? ಆ್ಯಂಡ್ ಇಂಡೈರೆಕ್ಟಾಗಿ ಹೇಳ್ಬೇಕಾದ್ರೆ ಅವ್ರದ್ದು ಒಂದು ಲೈಟಾಗಿ ಆಶೀರ್ವಾದ ಇತ್ತು ಅಂತ. ಸೊ ಗೈಸ್ ಇದೊಂಥರ ನೆನಪು, ಬಿಕಾಸ್ ನಾನು ಫಸ್ಟ್ ವೀಡಿಯೋ ಹಾಕಿದ್ದು ಅಪ್ಪು ಸರ್ದು, ಅದು ನನ್ನ ಕೊನೆವರೆಗೂ ನೆನಪಲ್ಲೇ ಇರುತ್ತೆ. ಆ್ಯಂಡ್ ನಾನು ಅವತ್ತು ಅಂದ್ಕೊಂಡಿದ್ದೆ ವೀಡಿಯೋ ಹಾಕಿದಾಗ ನೆಕ್ಸ್ಟ್ ಬರ್ತ್ಡೇ ಅಷ್ಟರಲ್ಲಿ ನನ್ನ ಮಾನಿಟೈಸೇಷನ್ ಆಗಿರಬೇಕು ಅಂತ. ಬಟ್ ಹಾಗೆ ಆಯಿತು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು ಅವರೆಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ಸೊ ನೀವಿಲ್ಲ ಅಂದರೆ ನನಗೆ ಈ ಮಾನಿಟೈಸೇಷನ್ ಇದೆಲ್ಲ ಇನ್ನೂ ಕನಸಿತ್ತು. ಬಿಕಾಸ್ ನನಗೆ ಯಾವುದೋ ಫ್ಯಾನ್ ಫಾಲೋವರ್ಸ್ ಇಲ್ಲ ಜಾಸ್ತಿ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯಾವುದ್ರಲ್ಲಿ ನಾನು 0ಇಂದನೇ ನಾನು ಶುರು ಮಾಡಿದ್ದು. ಬಟ್ 1 ಇಯರ್ವರೆಗೂ ತೊಗೊಂಡೆ. ಇಟ್ಸ್ ಓಕೆ. ನಾನು ಸ್ವಲ್ಪ ಅಲ್ಲಲ್ಲಿ ಬ್ರೇಕ್ ಮಾಡಿದೆ ಬಿಕಾಸ್ ಸೊ ಹಿಂಗೆಲ್ಲ ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಫೈನಲಿ ಅಪ್ಪು ಸರ್ ಬರ್ಡೇ ದಿನ ನನ್ನ ಮಾನಿಟೈಸೇಷನ್ ಆಯಿತು. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅವರ ಒಂದು ಚಿಕ್ಕ ಆಶೀರ್ವಾದದಿಂದನೂ ಏನೋ ಒಂಥರ ಖುಷಿ ಅಲ್ವಾ? ಬಿಕಾಸ್ ಫಸ್ಟ್ ವೀಡಿಯೋ ಅವ್ರದ್ದು ಹಾಕಿದ್ದೆ ಅಂದ್ಬಿಟ್ಟು. ಆ್ಯಂಡ್ ಎಸ್, ಅಪ್ಪು ಸರ್ ಬಗ್ಗೆ ಏನು ಹೇಳೋದು? ಸೀರಿಯಸ್ಲಿ ನಾನು ಹೇಳಬೇಕು, ನಾನು ಅವ್ರ ಮೂವೀಸ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಗೈಸ್. ಅದರಲ್ಲಿ ಅಪ್ಪು ಮೂವಿ ಆಗಿರ್ಬೋದು, ಮಿಲನ, ಅಭಿ, ಆಮೇಲೆ ನಾನು ಹೇಳ್ದಲ್ಲ ನಿನ್ನಿಂದಲೇ ಮೂವಿ ಆಗಿರ್ಬೋದು. ಆ್ಯಂಡ್ ನನಗೆ ಅಭಿ ಮತ್ತು ರಾಜಕುಮಾರ ಮೂವಿ ನನಗೆ ತುಂಬಾ ಇಷ್ಟ. ಆ್ಯಂಡ್ ಗಂಧದ ಗುಡಿ ಮೂವಿ ಆಗಿರ್ಬೋದು, ನಟ ಸಾರ್ವಭೌಮ ಆಗಿರ್ಬೋದು, ಆ್ಯಂಡ್ ಮಿಲನ ಹೇಳಿದಲ್ಲ ಮೂವಿ ಆಗಿರ್ಬೋದು. ಆ್ಯಂಡ್ ಇದಾದಮೇಲೆ ಅಂಜಲಿ ಪುತ್ರ ಆಗಿರ್ಬೋದು, ದೊಡ್ಡ ಮನೆ ಹುಡುಗ ಆಗಿರ್ಬೋದು. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಮೂವೀಸ್ ಕೂಡ ಅವ್ರು ಮಾಡಿರೋದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆಲ್ಮೋಸ್ಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವೀಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಏನಾರ ಸರ್ ಇದ್ದಿದ್ರೆ ಇನ್ನಷ್ಟು ಚೆನ್ನಾಗಿರೋ ಮೂವೀಸ್ ಮಾಡ್ತಿದ್ರೇನೋ. ಆ್ಯಂಡ್ ನಿಜವಾಗ್ಲೂ ನಾವೆಲ್ಲರೂ ಕೂಡ ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಅವ್ರ ಸಾಂಗ್ಸ್ ಕೂಡ ಅಷ್ಟೇ, ಅವ್ರ ಡ್ಯಾನ್ಸ್ ಕೂಡ ಅಷ್ಟೇ. ಜಾಕಿ ಮೂವಿ ಡ್ಯಾನ್ಸ್, ಓ ಮೈ ಗಾಡ್, ಜಾಕಿ 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 ಆ ಸಾಂಗ್ ಅಂತೂ ತುಂಬಾ ಇಷ್ಟ. ಆ್ಯಂಡ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ರು. ಅಪ್ಪು ಸರ್ ಬಿಟ್ಟರೆ ಬೇರೆ ಯಾರು ನಮ್ಮ ಸ್ಯಾಂಡಲ್ವುಡಲ್ಲಿ ಡ್ಯಾನ್ಸ್ ಆಡೋರು ಇಲ್ಲ ಅನ್ಕೋತೀನಿ, ಕಮ್ಮಿ ಅನ್ಕೋತೀನಿ. ಆ್ಯಂಡ್ ಅದು ಗ್ರೇಸ್ಫುಲ್ಲಾಗಿ ಸೊ ಅದಾದಮೇಲೆ ಕೂಡ ಆ್ಯಕ್ಟಿಂಗ್ ಕೂಡ ಅಷ್ಟೇ. ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಗೈಸ್. ಸೊ ಇನ್ನು ಆ್ಯಕ್ಟಿಂಗ್ ಬಗ್ಗೆ ನಾನು ಏನು ಹೇಳೋದು? ಸೊ ದ ಬೆಸ್ಟ್ ನಮಗಂತೂ ಇಷ್ಟ ಪುನೀತ್ ಸರ್. ಆ್ಯಂಡ್ ಅವ್ರ ಡೈಲಾಗ್ ಆಗಿರ್ಬೋದು. ಆ್ಯಂಡ್ ನನಗೆ ಅಪ್ಪು ಮೂವಿ ತುಂಬಾ ಇಷ್ಟ ಆಯಿತು. ನಾನು ಒಂದೊಂದು ಸಾಂಗ್ಸ್ಗೆ ರೀಲ್ಸ್ ಮಾಡಿದ್ದೀನಿ. ಸೊ ಅಪ್ಪು ಸರ್ನ ನಿಜವಾಗ್ಲೂ ಎಲ್ಲರೂ ಮಿಸ್ ಮಾಡ್ಕೋತೀವಿ, ನಾವು ಕೂಡ ಅಷ್ಟೇ. ಆ್ಯಂಡ್ ಏನು ಹೇಳೋದು? ಅವರು ಅಶ್ವಿನಿ ಮೇಡಮ್ಗೆ ಧೈರ್ಯ ಸಿಕ್ಕಲಿ. ಬಿಕಾಸ್ ನಾವು ಹೇಳೋದು ಈಸಿ, ಕಳ್ಕೊಂಡಿರೋ ಮಾತ್ರ ಗೊತ್ತು ಆ ನೋವು ಏನು ಅಂತ. ಆ್ಯಂಡ್ ನನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಮುಖದಲ್ಲಿ ಖುಷಿಯಾಗಿರ್ತಾರೆ, ಬಟ್ ಅವ್ರ ಒಳಗಡೆ ಇರೋ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ್ಯಂಡ್ ಪುನೀತ್ ಸರ್ ಪ್ರೆಸೆನ್ಸ್ ನಾವು ನಿಜವಾಗ್ಲೂ ಮಿಸ್ ಮಾಡ್ಕೋತೀರಿ. ಆ್ಯಂಡ್ ಅವ್ರ ಡ್ಯಾನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರ ಸ್ಮೈಲ್ ಆಗಿರ್ಬೋದು. ಪರಮಾತ್ಮ ಮೂವಿ ಯಾವಾಗಲೂ ಇಲ್ಲಿರುತ್ತೆ. ಸೊ ನಾನು ಹೇಳೋದೇನಂತಂದರೆ ಅಶ್ವಿನಿ ಮ್ಯಾಮ್ಗೆ ಧೈರ್ಯ ಕೊಡಲಿ ದೇವರು. ಆ್ಯಂಡ್ ಮಕ್ಳಿಗೂ ಕೂಡ ಅಷ್ಟೇ, ಬಿ ಸ್ಟ್ರಾಂಗ್. ಸೊ ಅವರು ಕೂಡ
ಆ್ಯಂಡ್ ವಿ ರಿಯಲಿ ಮಿಸ್ ಯು ಸರ್. ಇಟ್ಸ್ ನಾಟ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಲ್ಲ, ಬಟ್ ಸೀರಿಯಸ್ಲಿ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಬಿಟ್ಟು ಹೇಳೋದಾದರೆ ಗುಡ್ ಹ್ಯೂಮನ್ ಬೀಯಿಂಗ್, ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಆ್ಯಂಡ್ ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು, ಬಟ್ ಯು ಆಲ್ವೇಸ್ ಮಿಸ್ ಯು. ಎಲ್ಲೇದರೂ ಕೂಡ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಆ್ಯಂಡ್ ಮತ್ತೊಮ್ಮೆ ನಿಮ್ಮ ಹ್ಯಾಪಿ ಬರ್ಡೇ ನಿಮಗೆ. ಆ್ಯಂಡ್ ದೇವರು ಒಳ್ಳೇದು ಮಾಡಿ, ನಿಮ್ಮ ಫ್ಯಾಮಿಲಿ ಎಲ್ಲರೂ ದೇವರು ಚೆನ್ನಾಗಿ ಇಟ್ಟಿರಲಿ. ಆ್ಯಂಡ್ ಏನು ಹೇಳೋದು ಗೊತ್ತಿಲ್ಲ ಗೈಸ್, ಸೀರಿಯಸ್ಲಿ ತುಂಬಾ ಬೇಜಾರಾಗುತ್ತೆ, ಬಟ್ ಇಟ್ಸ್ ಓಕೆ, ಮೂವ್ ಆನ್ ಆಗಲೇಬೇಕಲ್ವ. ಸೊ ಸರ್, ಮತ್ತೊಮ್ಮೆ ನಿಮಗೆ ಹ್ಯಾಪಿ ಬರ್ಡೇ. ಸೊ ನನಗಂತೂ ತುಂಬಾ ಖುಷಿ, ನೀವು ಯಾವಾಗಲೂ ಸ್ಪೆಷಲ್, ಬಿಕಾಸ್ ನಿಮ್ಮ ಬರ್ತಡೇ ಫಸ್ಟ್ ವೀಡಿಯೋ ಹಾಕಿದ್ದು. ಆ್ಯಂಡ್ ಇವತ್ತು ಆಗ್ತಿರೋದು 1 ವರ್ಷದಲ್ಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು, ನಿಮ್ಮಿಂದಾನೇ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ತಂದೆ ಹೇಳ್ತಿದ್ರು, ಹೊಟ್ಟೆ ತುಂಬಿದವನ್ಗೆ ಊಟ ಹಾಕೋದ್ರಲ್ಲಿ ಹೆಚ್ಚಿನ ಅರ್ಥ ಇಲ್ಲ ಅಂತ. ಹಸ್ತವನ್ ಜೊತೆ ಹಸು ಹಂಚ್ಕೊಂಡ್ರೆ ಹಸಿವ್ಗೂ ಊಟಕ್ಕೂ ಎರಡಕ್ಕೂ ಅರ್ಥ. ಸೊ ಸರ್, ಮತ್ತೊಮ್ಮೆ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀವಿ. ಸೊ ಇನ್ನೊಂದು ಜನ್ಮ ಅಂತ ಇದ್ದರೆ ಮತ್ತೆ ಹುಟ್ಟು ಬನ್ನಿ ಅಂತ ಕೇಳ್ಕೊತೀವಿ. ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ನ ಮಿಸ್ ಮಾಡ್ಕೋತೀವಿ. ಅಶ್ವಿನಿ ಮ್ಯಾಮ್ ಮತ್ತು ಮಕ್ಕಳಿಗೆ ಧೈರ್ಯ ಸಿಗಲಿ. ಆ್ಯಂಡ್ ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ್ಯಂಡ್ ಥ್ಯಾಂಕ್ ಯು ಸರ್.